ಮೇಲೆ ನಮ್ಮ ಮೃತ್ಯುಂಜಯ ಸ್ವಾಮೀಜಿ ಅವರ ಮೇಲೆ ಸಾಕಷ್ಟು ಏನೇನೋ ಆರೋಪಗಳನ್ನ, ಸುಳ್ಳು ಆರೋಪಗಳನ್ನ ಹೊರಿಸಿ ಇವತ್ತ ಉಚ್ಚಾಟನೆ ಮಾಡ್ಯಾರ. ಉಚ್ಚಾಟನೆ ಮಾಡೋಕ್ಕಿಂತ ಮುಂಚೆ ಅವ್ರು ಇದಕ್ಕೆ ಉತ್ತರ ಕೊಡಬೇಕು. ಏನಂತಂದ್ರ ನೀವು ಉಚ್ಚಾಟನೆ ಮಾಡೋಕ್ಕಿಂತ ಮುಂಚೆ ನೀವು ಏನು, ಯಾವ ಆಧಾರದ ಮೇಲೆ ಅವ್ರನ್ನ ಉಚ್ಚಾಟನೆ ಮಾಡಿದ್ರಿ? ಉಚ್ಚಾಟನೆ ಮಾಡಕ್ ನಿಮ್ಗೆ ಏನ್ ಹಕ್ಕೈತಿ? ಉಚ್ಚಾಟನೆ ಅಂತಂದ್ರೆ ನೀವೇನ್ ಬರೀ ನೀವು ಮಾತ್ರ ನಿಮ್ಗೆ ತಿಳಿದಿದ್ದನ್ನ ಮಾಡಾಕತ್ತೀರಿ. ನೀವು ಅವ್ರ ಸಾಕಷ್ಟು ಅವರಿಂದ ನೀವು ಪ್ರಯೋಜನಗಳನ್ನು ಪಡ್ಕೊಂಡ್ರಿ. ನೀವು ಇಡೀ ಕರ್ನಾಟಕ ರಾಜ್ಯ ತುಂಬಾ ಪ್ರಚಾರವನ್ನ ಪಡ್ಕೊಂಡ್ರಿ. ಇವತ್ತಿನ ದಿನ ಅವ್ರ ಮೇಲೆ ಒಂದು ಸುಳ್ಳು ಆರೋಪ ನಿಮಗ್ ಹೊಂದಾಣಿಕೆ ಆಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನೀವು ಅವ್ರನ್ನ ಉಚ್ಚಾಟನೆ ಮಾಡಿ ಅಂತ ಹೇಳ್ತೀರಿ. ಅವರು ಯಾವತ್ತು ಉಚ್ಚಾಟನೆ ಆಗುವಂತ ಶ್ರೀಗಳಲ್ಲ. ಎಲ್ಲರ ಒಂದು ಹೃದಯದೊಳಗ ಅವ್ರ ಪೀಠ ಸ್ಥಾಪನೆ ಆಗೈತೆ ಅನ್ನುವಂತ ಮಾತನ್ನ ಈಗ ಆಲ್ರೆಡಿ ಹೇಳ್ಯಾರ. ನಾವು 3 ಲಕ್ಷ ಕುಟುಂಬಗಳು ಏನು ನಾವು ಲಿಂಗಾಯತರ ಕುಟುಂಬಗಳೇನು ಅದಾವ ನಮ್ಮ ಕರ್ನಾಟಕ ರಾಜ್ಯ ತುಂಬಾ, ನಾವು ಅವ್ರಿಗೆ ತನು ಮನದಿಂದ ಅವ್ರ ಜೊತೆಗೆ ಇವತ್ತ ನಿಲ್ಲಕ್ಕೆ ನಾವು ಸಿದ್ಧರಾಗಿದ್ದೇವೆ. ಬರೀ ಒಬ್ಬೊಬ್ರು 100 ರೂಪಾಯಿ ಕೊಟ್ಟರು ಅಂತ ಅಂತ 100 ಪೀಠಗಳನ್ನ ಸ್ಥಾಪನೆ ಮಾಡುವಂತ ಶಕ್ತಿ ನಮಗಿದೆ. ನೀವು ಯಾವತ್ತು ಕಾಶ್ಯಪ್ನವರವರೇ, ನಿಮಗೆ ಈ ಮೂಲಕ ನಾನು ಎಚ್ಚರಿಕೆ ಕೊಡಕ್ ಇಷ್ಟಪಡ್ತೀನಿ. ಏನಂತಂದ್ರ ನೀವು ಇದೇ ರೀತಿ ನಿಮ್ಮಂತ ಮನಸ್ಥಿತಿ ಇರೋರ್ಗೆಲ್ಲರಿಗೆ, ನಿಮ್ಗಷ್ಟೇ ಅಲ್ಲ, ನಿಮ್ಮ ರೀತಿಯಾದಂತ ಮನಸ್ಥಿತಿ ಇರುವಂತ ಎಲ್ಲಾ ಒಂದು ಟ್ರಸ್ಟ್ ಗಳಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ಶ್ರೀಗಳ ಮೇಲೆ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ನೀವು ಯಾವತ್ತು ಗುರುಗಳಿಲ್ಲದೆ ನೀವು ಮಾಡಿದ್ದೇ ನಿಜ. ಆದ್ರ ಇದಕ್ಕೆ ತಕ್ಕ ಉತ್ತರ ನಾವು ಲಿಂಗಾಯತರಾದವರು ನಿಮ್ಗೆ ಯಾವ ರೀತಿ ಕಲಿಸ್ಬೇಕು ಅನ್ನೋದು ನಮಗ್ ಗೊತ್ತೈತಿ. ಇವತ್ತಿನ ಈ ಮೀಡಿಯಾದ ಮೂಲಕ ನಾವು ಇವತ್ತು ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತೀನಿ. ಈ ರೀತಿ ಮಾಡೋದು ನೀವು ತಪ್ಪು. ಇದ್ರ ಜೊತೆಗೆ ಇನ್ನೊಂದೇನಾದ್ರೆ, ಈ ರೀತಿ ಮಾಡ್ಬೇಕಂತ ಇನ್ನೂ ಯಾರೋ ಮನಸ್ಸಲ್ಲಿ ಇಟ್ಕೊಂಡಿದ್ರು ನೀವು ಇದನ್ನ ತೆಗೆದಾಕ್ರಿ. ನಮಗೆ ಈ ಧಾರವಾಡದಲ್ಲೇ ಒಂದು ಉದಾಹರಣೆ ಇದೆ. ಈ ನಮ್ಮ ಮುರುಘಾ ಮಠದ ಶ್ರೀಗಳನ್ನು ಕೂಡ ಯಾವುದೇ ಒಂದು ಕುರುಗಳಿಲ್ಲದೆ ಅವ್ರನ್ನ ಮದುವೆ ಆಗಿದ್ದೀರಿ ಅದು ಇದು ಅಂತ ಏನೇನೋ ಆರೋಪ ಮಾಡಿ ಅವ್ರನ್ನು ಕೂಡ ಅದೇ ರೀತಿ ಮಾಡಿದ್ರಿ. ಇದೇ ರೀತಿ ಕರ್ನಾಟಕ ರಾಜ್ಯ ತುಂಬಾ ಹುನ್ನಾರಗಳು ನಡೀತಾ ಇದಾವೆ. ಶ್ರೀಗಳನ್ನ ನೀವು ಬೇಕಾದಾಗ ಉಪಯೋಗಿಸ್ತೀರಿ, ಬ್ಯಾಡ ಅಂದಾಗ ಈ ರೀತಿ ಉಚ್ಚಾಟನೆ ಮಾಡ್ತೀರಿ. ಇದು ಖಂಡನೀಯ. ಇದು ನಮ್ಮ ಅಖಿಲ ಕರ್ನಾಟಕ ಲಿಂಗಾಯತ ಕಂಬಾರ ಮತ್ತು ಬಡಿಗೇರ ಸಂಘ ನಮ್ಮ ಶ್ರೀಗಳ ಜೊತೆಗೆ ಯಾವತ್ತೂ ಇರುತ್ತೆ. ನೀವು ಎದೆಗುಂದಿದ್ದೀರಿ, ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಅಂತಕ್ಕಂತ ಒಂದು ಮಾತನ್ನು ಹೇಳುತ್ತಾ, ನೀವು ಕರೆದಾಗ ಎಲ್ಲೇ ಹೋರಾಟ ಕರೆದ್ರು ನಾವು ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಾವು ನಿಮ್ ಜೊತೆಗೆ ಬಂದ್ ನಿಲ್ತೇವೆ ಅಂತಕ್ಕಂತ ಮಾತು ಹೇಳ್ತೀನಿ. ಈ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಲಿಂಗಾಯತ ಪಂಚಮಸಾಲಿ ಶ್ರೀಗಳಿಗೆ ಲಿಂಗಾಯತ